ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಪ್ಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಲಾಗುತ್ತದೆ. ಗುರು ಪೂರ್ಣಿಮಾ ಪ್ರಯುಕ್ತ ವಿಶೇಷ ಲಕ್ಕಿ ಡ್ರಾ. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ ಸಾಯಿಬಾಬಾ ಕೇತನೆಯುಳ್ಳ 20 ಗ್ರಾಂ ಬೆಳ್ಳಿ ನಾಣ್ಯ, ತೃತೀಯ ಬಹುಮಾನ ಸಾಯಿಬಾಬಾ ಕೇತನೆಯುಳ್ಳ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕರಾದ ಧರ್ಮ ಅಧಿಕಾರಿಗಳು. ಮೊಬೈಲ್ ನಂಬರ್ 9164 000 600 7611999399. ಸ್ಥಳ ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ ಸ್ಟೇಷನ್ ರಸ್ತೆ, ರಾಯಚೂರು. ಅಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುವ ಹಾಗೂ ದೆಹಲಿಯಲ್ಲಿ ಪ್ರಧಾನಿ ನಿವಾಸದ ಎದುರು ಸಂಸದ ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ. ಕೇಂದ್ರ ಸರ್ಕಾರ ವಿರುದ್ಧದ ನಡೆಗಳನ್ನು ಖಂಡಿಸಿ ಬಿಜೆಪಿ ಜಿಲ್ಲಾ ಮುಖಂಡರು ಇಂದು ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪತ್ರಿಕೆ ಸೋರಿಕೆ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ರಾಜಕೀಯವಾಗಿ ಬಳಸಿಕೊಂಡಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ನೀಟ್ ಅಕ್ರಮದ ವಿರುದ್ಧ ಕೇಂದ್ರ ಸರ್ಕಾರದ ಕ್ರಮ ಕೈಗೊಂಡಿದೆ. ನೀಟ್ ಪತ್ರಿಕೆಯಲ್ಲಿ ಭವಿಷ್ಯದಲ್ಲಿ ಸಮಸ್ಯೆ ಆಗದಂತೆ ಸುಧಾರಣೆ ತರಲಾಗುತ್ತಿದೆ. ಹೀಗಿದ್ದಾದರೂ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡುತ್ತಿದೆ. ಕಾಂಗ್ರೆಸ್ ವಿದ್ಯಾರ್ಥಿಗಳನ್ನು ತಪ್ಪು ದಾರಿಗೆ ಎಳೆಯುವ ಕೆಲಸ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಅರಾಜಕತೆ ಸೃಷ್ಟಿಸುತ್ತಿದೆ ಎಂದು ಆರೋಪಿಸಿದರು. ಬಿಜೆಪಿ ಮುಖಂಡರು ಎನ್ ಶಂಕರಪ್ಪ ಮಾತನಾಡಿ, ಕಾಂಗ್ರೆಸ್ ನಾಯಕರು ವಿದ್ಯಾರ್ಥಿಗಳ ನೆಪದಲ್ಲಿ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನಿವಾಸದ ಮುಂದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ನಡೆಸಿರುವುದು ಅತ್ಯಂತ ಖಂಡನೀಯ. ತಾವುಗೆಲ್ಲ ಗೊತ್ತಿರಬೇಕು, ವಿದ್ಯಾರ್ಥಿಗಳು ಬಹಳ ಬೆರಳ ಎಣಿಸುವಷ್ಟು ಮಾತ್ರ ಯಾರನ್ನು ಮೂರ್ಖ ಮಾಡಿ ಅಲ್ಲಿ ಕರ್ಕೊಂಡು ಬಂದಾರ ಅವರು ಮಾತ್ರ ಅದರೊಳಗೆ ಇದ್ದಾರೆ. ಆದರೆ ಉಳಿದದೆಲ್ಲ ಗುಂಡಾಗಳು, ಬೇರೆ ಬೇರೆ ಬಂದಿರತಕ್ಕಂಥವರು, ರಾಜಕೀಯ ಬೆಳೆಸ್ಕೊಳ್ತಕ್ಕಂಥ ಜನ ಆ ಒಂದು ಪ್ರತಿಭಟನಾ ಡೆಲ್ಲಿ ಒಳಗೆ ಪ್ರತಿಭಟನೆ ಮಾಡಿ ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವು? ನೀಟ್ ಪರೀಕ್ಷೆ ಲೀಕ್ ಆಗ್ಯದ. ಅರೆ ಇದೇನು ಮೊದಲನೇ ಸರ ಹಿಂದೂಸ್ತಾನದೊಳಗ ಪರೀಕ್ಷೆ ಲೀಕ್ ಆಗೋದು? ನಿಮ್ಮ ಸಿದ್ದರಾಮಯ್ಯ ಸರ್ಕಾರದೊಳಗ ಕಿಮ್ಮನ್ ಎಜುಕೇಶನ್ ಮಿನಿಸ್ಟ್ರಿ ಇದ್ದ ಕೆಮಿಸ್ಟ್ರಿ ಪರೀಕ್ಷಾ ಒಂದ್ಸಲ ಲೀಕ್ ಆಯ್ತು, ಮತ್ತೆ ಬಿಟ್ರು, ಮತ್ತೆ ಲೀಕ್ ಆಯ್ತು. ಇದು ಎಲ್ಲ ಇಲ್ಲೇ ಕಾಂಗ್ರೆಸ್ ಸರ್ಕಾರದೊಳಗ ನಡೆದಿರ್ತಕ್ಕಂಥ ಹಲವಾರು ಇದನ್ನು ಮುಚ್ಚಿಟ್ಟು ಯಾವುದೋ ಒಂದು ನೆವ ತಗೊಂಡು ಯಾವಾಗ ಆಯ್ತು ಇದು? ಈಗ ಒಂದು ತಿಂಗಳಗಟ್ಟಲೆ ಆಯ್ತಿದ್ದು ಹಾಗೆ ನೀವು ಪ್ರತಿಭಟನಾ ನಿನ್ನೆ ಇವತ್ತು ಮಾಡ್ತಾ ಇದ್ದಾರೆ. ಏನಾಗಿತ್ತು? ಅವತ್ತೇ ನೀವು ಧುಮುಕಬೇಕಾಗಿತ್ತು, ಅವತ್ತೇ ಕೇಳಬೇಕಾಗಿತ್ತು. ಇವತ್ತು ಇದು ರಾಜಕೀಯ ಉದ್ದೇಶಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಹೊರಟಿರ್ತಕ್ಕಂಥ ಪ್ರತಿಭಟನೆ ಹೊರತು ವಿದ್ಯಾರ್ಥಿಗಳಿಗೆ ಅಲ್ಲ. ವಿದ್ಯಾರ್ಥಿಗಳಿಗೆ ಮಾಡಬೇಕಾದರೆ ನೀವು ಅವತ್ತಿನ ದಿವಸ ಏನು ವಿದ್ಯಾರ್ಥಿಗಳಿಗೆ ಹಿತವನ್ನು ಕಾಪಾಡಲು ಭಾರತೀಯ ಜನತಾ ಪಕ್ಷ ಇದೆ. ಆಗಲಿ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಬೇಕು ಅಂತ ಯಾವುದೇ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಯಾವುದೇ ಒಂದು ಘಟನೆ ಆಗದಂತೆ ಇವತ್ತಿನ ದಿನ ಕಟ್ಟುನಿಟ್ಟಾಗಿ ಆರ್ಮಿಯನ್ನು ತಂದು ಜಂತರ್ ಮಂತರ್ ಆಗಿರ್ಬೋದು, ಆಮೇಲೆ ಪಾರ್ಲಿಮೆಂಟ್ ಸುತ್ತಮುತ್ತ ಎಲ್ಲ ಆರ್ಮಿ ತಂದಿಟ್ಟಿದ್ದಾರೆ. ಯಾಕಂದ್ರೆ ನಿನ್ನೆ ನಡೆದಂತ ಘಟನೆಗಳಲ್ಲಿ ತಲವಾರುಗಳನ್ನು ಹಿಡ್ಕೊಂಡು ತಿರುಗ್ತಾ ಇದ್ದಾರೆ ಪ್ರತಿಭಟನೆಗಾರರು. ಯಾವತ್ತು ತಲವಾರುಗಳು ಹಿಡ್ಕೊಂಡು ಬತ್ತೆಗಳು ತಂದಿದ್ದಾರೆ. ಯಾವ ಕಾರಣಕ್ಕೆ ತಂದಿರೋ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಪ್ರಚೋದನೆ ಮಾಡೋದಕ್ಕೆ ಅವ್ರು ಬಂದಿರುವಂತ ಒಂದು ದೃಶ್ಯಗಳು ಎಲ್ಲ ಮೀಡಿಯಾ ಕವರ್ ಮಾಡಿ ದಿವಸ ಯಾವತ್ತು ನಾವು ಈ ಒಂದು ಪ್ರತಿಭಟನೆ ಮಾಡಿಲ್ಲ. ನಿಮ್ಗೆ ಗೊತ್ತಿರಬೇಕು, ಸಿಜೆಪಿ ಪಾರ್ಟಿಯವರು ಒಂದು 12-13 ತಿಂಗಳಿಂದ ಮಾಡ್ತಾ ಇದ್ದಾರೆ. ಆದ್ರೂ ನಾವ್ ಯಾರು ಅದ್ರ ಬಗ್ಗೆ ಮಾತಾಡಿಲ್ಲ, ಏನಿಲ್ಲ. ಯಾವತ್ತು ನಾವು ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ, ಇವರ ಮಾಡೋ ಒಂದು ಗತಿವಿಧಿಗಳು ನೋಡ್ಬೇಕು ನೀವು. ಎಲ್ಲ ದೇಶ ವಿರೋಧಿ ಆಕ್ಟಿವಿಟೀಸ್, ಒಂದಲ್ಲ ಒಂದು ದೇಶದ ಪೂರ್ವಕವಾದ ಕೆಲಸ ಒಬ್ರು ಮಾಡ್ತಾ ಇಲ್ಲ ಅಲ್ಲಿ. ಇವು ಕಾಂಗ್ರೆಸ್ದವ್ರು ತಮ್ಮ ಕೈಲಾರ್ದ ಆದಾಗ ಈ ಒಂದು ಸಿಜೆಪಿ ಪಾರ್ಟಿ ಅಂತ ಒಂದು ಹುಟ್ಟಾಕಿದ್ರು. ಯಾರು ಇದ್ದಾರೆ ಈ ಪಾರ್ಟಿದು? ಎಲ್ಲ ಆಂಟಿ ನ್ಯಾಷನಲ್ಸ್.
ನೀವು ಹೆಸರುಗಳು ಓದ್ಕೊಂತ ಹೋದ್ರೆ ನಾವು ಇವತ್ತು ಸೋನಂ ವಾಂಚುಕ್ ನಮ್ಮೆಲ್ಲರಿಗೂ ಗೊತ್ತಿರಬೇಕು. ಇವತ್ತು ಅವರು ತಮ್ಮ ಅನುಶಾಸನ ಏನು ಫಾಸ್ಟಿಂಗ್ ಮುರಿದು ಇವತ್ತು JP ನಡ್ಡಾ ನಮ್ಮ ಪ್ರಮುಖ ನಾಯಕರು ಅವ್ರ ಕಡೆಯಿಂದ ನೀರು ಕುಡಿದು ತಮ್ಮ ಒಂದು ಫಾಸ್ಟಿಂಗ್ ನಿಲ್ಲಿಸಿದ್ದಾರೆ. ಅವರು ನಮ್ಮ ಪರವಾಗಿ ತಿಳ್ಕೊಂಡಿದ್ದಾರೆ, ಅವ್ರಿಗೆ ಅರಿವಾಗಿದೆ ಇದು ಒಂದು ಸ್ಟೂಡೆಂಟ್ ಮೂವ್ಮೆಂಟ್ ಹೋಗಿ ಬೇರೆನೇ ಆಗಿದೆ ಅಂತ ಅರಿವಾಗಿ ಇವತ್ತು ಅವರು ತಮ್ಮ ಒಂದು ಫಾಸ್ಟಿಂಗ್ ನಿಲ್ಲಿಸಿದ್ದಾರೆ. ಅದು ಒಂದು ಒಳ್ಳೆಯ ಒಂದು ಬೆಳವಣಿಗೆ. ಅದಲ್ಲದೆ ಇವ್ರ ಜೊತೆ ಏನು ತಿರುಗ್ತಾ ಇದ್ದಾರೆ ಮಂದಿ ಬಂಧುಗಳೇ, ಈ ಒಂದು ಖಾಲಿದ್ ಉಮರ್ ಅಂತ ತುಕಡೆ ಗ್ಯಾಂಗ್ಗಳು ಅಂತ ನಾವು ಯಾವಾಗ್ಲೂ ಹೇಳ್ತೀವಿ. ತುಕಡೆ ಗ್ಯಾಂಗ್ ಏನಿದೆ, ಇದು ದೇಶ ವಿರೋಧ ಚಟುವಟಿಕೆ. JNU ಅಂತ ಒಂದು ದೊಡ್ಡ ಯೂನಿವರ್ಸಿಟಿ, ಅಲ್ಲಿ ಒಳ್ಳೆ ಓದಿ ಬಂದಿದ್ದವರು ಇದ್ದಾರೆ. ನಮ್ಮ ನಿರ್ಮಲಾ ಸೀತಾರಾಮನ್ ಅವರು JNU ಯೂನಿವರ್ಸಿಟಿದವರು, ಅಂತ ಒಳ್ಳೆ ಜನಗಳು ಬರ್ತಾರೆ ಅಲ್ಲಿಂದ. ಬಟ್ ಈ ಒಂದು JNU ಯೂನಿವರ್ಸಿಟಿಗೆ ಹಾಳು ಮಾಡಿದಂತ ಈ ಖಾಲಿದ್ ಉಮರ್, ಇವರೆಲ್ಲರೂ ಇವ್ರ ಫಾದರ್ ಅಲ್ಲಿ ಬಂದು ಕೂತಿದ್ದಾನೆ. ಇವ್ರ ಫಾದರ್ ಯಾರು? ನಮ್ಮೆಲ್ಲರಿಗೂ ದಿನ ನಾವೇನು BJP ಪಕ್ಷದಿಂದ ಇಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ವಿ. ಇದ್ರ ಉದ್ದೇಶ ಇಷ್ಟೇ, ಆ ಕಾಂಗ್ರೆಸ್ ಪಾರ್ಟಿ ಅಂತಂದು ಹೇಳಿ ಎಲ್ಲ ಈ ಡೆಲ್ಲಿನಲ್ಲಿ ಏನು ವಿದ್ಯಾರ್ಥಿಗಳ ಮೇಲೆ ಅಲ್ಲೇ ಆಯಿತು ಅಂತ ಹೇಳ್ತಿದ್ದಾರೆ, ಅದೆಲ್ಲ ಸುಳ್ಳು ಅಂತ ಹೇಳಕ್ ಬರ್ತದೆ. ಆ ಎಕ್ಸಾಮ್ ಆಗಿರೋದು ಯಾವಾಗ, ರಿಸಲ್ಟ್ ಬಂದಿರೋದು ಯಾವಾಗ, ಆಲ್ರೆಡಿ ಸ್ಟೂಡೆಂಟ್ಗಳೆಲ್ಲ ತಮ್ಮ ಡ್ಯೂಟಿಗಳಿಗೆ ತಾವು ಏನು ಚಾಯ್ಸ್ ಮಾಡ್ಕೊಂಡಿದ್ದಾರೆ ಆ ಸಬ್ಜೆಕ್ಟ್ ಮೇಲೆ ಎಲ್ಲ ಈಗ ಆಲ್ರೆಡಿ ಖುಷಿಯಾಗಿ ಹೋಗ್ತಾ ಇದ್ದಾರೆ. ಏನಿದು ರಾಜಕೀಯವಾಗಿ ಏನು ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರ, ಇದು ಧಿಕ್ಕಾರ ಅಂತ ಹೇಳಿಕೆ ನಾವು ಇಷ್ಟಪಡ್ತೀವಿ. ಕಾಂಗ್ರೆಸ್ ಸರ್ಕಾರ ಇದು ಮಾಡೋದಿದ್ರೆ ಅವಾಗೆ ಮಾಡಬೇಕಿತ್ತು. ಈಗೆಲ್ಲ ಅಲ್ಲಿಂದ ರಾಷ್ಟ್ರೀಯ ಎಲ್ಲ ಈ ದೇಶದಿಂದ ಎಲ್ಲರನ್ನೂ ರೊಕ್ಕ ಕೊಟ್ಟು ತರಿಸಿ ಪ್ರತಿಭಟನೆ ಮಾಡ್ತಿದ್ರೆ ಅಲ್ಲಿರೋರು ಯಾರು ವಿದ್ಯಾರ್ಥಿಗಳಂತ ಸ್ಪಷ್ಟವಾಗಿ ನಾವು ಯಾವಾಗಾದ್ರೂ ಹೇಳ್ಬೋದು. ಇದ್ರ ದಿನ ಮುಂದಿನ ದಿನ ಇದನ್ನ ಭಾಳ ಅನುಭವಿಸ್ತಾರೆ ಅಂತ ನಾವು ಹೇಳಕ್ ಬರ್ತೀವಿ. ನಾವು ಆಲ್ವೇಸ್ ಸ್ಟ್ಯಾಂಡ್ ವಿತ್ ಮೋದಿಜಿ. बोलो ಭಾರತ್ ಮಾತಾ ಕಿ ಜೈ. ತಮ್ಮ ಹೆಸರಕ್ಕ? ಅಶ್ವಿನಿ ಸಂತೋಷ್ ಕುಮಾರ್, ನಗರ ಘಟಕ ಮಹಿಳಾ ಮೋರ್ಚಾ ಅಧ್ಯಕ್ಷ. ರಾಯಚೂರು ನಗರದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಖಂಡಿಸಿ SFI ಹಾಗೂ DYFI ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವ ಜನರು ಕಾಲೇಜ್ ಬಂದ್ ಹಾಗೂ ತರಗತಿ ಬಹಿಷ್ಕರಣ ಚಳವಳಿ ನಡೆಸಿದರು. ನಗರದ ವಿವಿಧ PU ಮತ್ತು ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳು ಅಂಬೇಡ್ಕರ್ ವೃತ್ತದಲ್ಲಿ ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಕ್ಷಣ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಪ್ರತಿಭಟನಾಕಾರರು ವಿದ್ಯಾರ್ಥಿಗಳ ಮೇಲೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ಮೃತಪಟ್ಟ ವಿದ್ಯಾರ್ಥಿಯ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಹಾಗೂ ಪ್ರಧಾನಿ ದೇಶದ ವಿದ್ಯಾರ್ಥಿಗಳ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಿದರು. ಇದೇ ವೇಳೆ NTA ರದ್ದುಪಡಿಸಿ ನೀಟ್ ಪರೀಕ್ಷಾ ಪದ್ಧತಿಯನ್ನು ಸ್ಥಗಿತಗೊಳಿಸಬೇಕು ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಲ್ಲಿ ತಪ್ಪಿತಸ್ಥರಿಗೆ ಜೀವಾವಧಿ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದರು. ರಾಯಚೂರಿನಲ್ಲಿ ರಸಗೊಬ್ಬರ ವಿತರಣೆಯಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದ್ದು, KRS ಪಕ್ಷದ ದೂರು ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಪರಿಶೀಲನೆ ನಡೆಸಿದೆ. ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿರುವ ರಾಯಚೂರು ಒಕ್ಕಲುತನ ಹುಟ್ಟುವಳಿ ಮಾರಾಟ ಹಾಗೂ ಸಂಸ್ಕರಣಾ ಸಹಕಾರಿ ಸಂಘದಲ್ಲಿ ರೈತರಿಗೆ ನಿಗದಿತ ದರಕ್ಕಿಂತ ಹೆಚ್ಚಿನ ಹಣ ವಸೂಲು ಮಾಡಲಾಗುತ್ತಿದೆ ಎಂಬ ಆರೋಪದ ಮೇರೆಗೆ KRS ಪಕ್ಷದ ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ 267 ಬೆಲೆಯ ರಸಗೊಬ್ಬರವನ್ನು 300ಕ್ಕೆ ಮಾರಾಟ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ದು, ಸೊಸೈಟಿ ಅಧಿಕಾರಿಗಳನ್ನು ಪ್ರಶ್ನಿಸಿ ರೈತರ ಮೇಲೆ ಅನ್ಯಾಯ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. KRS ಪಕ್ಷದ ದೂರಿನ ಬಳಿಕ ತಾಲೂಕು ಕೃಷಿ ಉಪನಿರ್ದೇಶಕಿ ದೀಪಾ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಅಹವಾಲು ಆಲಿಸಿ ದಾಖಲೆಗಳನ್ನು ಪರಿಶೀಲಿಸಿದರು. ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಇನ್ನು ಮುಂದೆ ನನ್ನ ರೈತರಿಗೆ, ನನ್ನ ಅನ್ನದಾತರಿಗೆ ನಿಮ್ಮ ಕಡೆಯಿಂದ ಏನಾದ್ರು ಅನ್ಯಾಯ ಆದರೆ, ಮೋಸ ಆದರೆ ಮತ್ತೆ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಎದುರಿಸಬೇಕಾಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಈಗ ಮೇಡಮ್ ಅವರು ಏನು ಹೇಳ್ತಾರೆ ಅದನ್ನ ಪಾಲನೆ ಮಾಡಿ. DAP ಸಿಗ್ತಿಲ್ಲ, 100% ಇಂಪೋರ್ಟೆಡ್ ಗೊಬ್ಬರ ನಮಗೆ ಬೇರೆ ಕಡೆಯಿಂದನೇ ಬರಬೇಕು. ಬೇರೆ ಕಡೆಯಿಂದ ಬರಬೇಕು ಅಂದ್ರೆ ಸುಮಾರು ಜನ ಸಣ್ಣ ರೈತರು ಇಲ್ಲೇ ಬಂದು ಇದಕ್ಕೆ ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ, ಮಾಡ್ಕೊಂಡು ಬಂದಿದ್ದೀವಿ.
ಆದ ತಕ್ಷಣ ಏನಾಗುತ್ತೆ 3-4 ಡೇಸ್ ಆಗ್ಬೋದು ಅಂದ್ರೆ ಅವಾಗ ಒಂದು DAP ಕಲೆಕ್ಟ್ ಮಾಡ್ಬೋದು. ಯೂರಿಯಾಗೆ ತೊಗೊಂಡಿಲ್ಲ, ಈ ಒಂದು ವಿಚಾರವಾಗಿ ಗೊಬ್ಬರ ವಿತರಣೆ ವಿಚಾರವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಸುಮಾರು ನನಗೆ ಅನಿಸಿದ 2-3 ತಿಂಗಳಿಂದ ಕ್ರಮ ಜರುಗಿಸ್ತಾ ಇದ್ದಾರೆ. ಅಂದ್ರೆ ಸಮಸ್ಯೆ ಆಗ್ಬಾರ್ದು ಅಂತ ಪಾಪ ಒದ್ದಾಡ್ತಾ ಇದ್ದಾರೆ. ಆದ್ರೂ ಕೂಡ ಇಲ್ಲಿ ರೈತರಿಗೆ ನೋಡಿ ಮಳೆ ಹೋದ್ಮೇಲೆ ಬೀಳೋದೇ ಬರಗಾಲದಲ್ಲಿ ಒಂದು ವಾರ ದಿವಸ ಬಿದ್ದಿದೆ. ಮತ್ತೆ ಮುಂದೆ ಬರುತ್ತೋ ಬಿಡುತ್ತೋ ಕೂಡ ಗ್ಯಾರಂಟಿ ಹೋದ್ಮೇಲೆ ಗೊಬ್ಬರ. ರಾಯಚೂರು ವಿಧಾನಸಭಾ ಕ್ಷೇತ್ರದ SIR 2002 ಮತದಾರರ ಪಟ್ಟಿಯ ಡಿಜಿಟಲ್ ಕಣದಲ್ಲಿ ತಾಂತ್ರಿಕ ದೋಷಗಳು ಕಂಡುಬಂದಿದ್ದು ಮತದಾರರಲ್ಲಿ ಆತಂಕ ಹೆಚ್ಚಿಸಿದೆ. ದೋಷಗಳನ್ನು ತಕ್ಷಣ ಸರಿಪಡಿಸುವಂತೆ SDPI ಜಿಲ್ಲಾ ಆಡಳಿತವನ್ನು ಆಗ್ರಹಿಸಿದೆ. ರಾಯಚೂರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ SDPI ನಗರ ಅಧ್ಯಕ್ಷ ಮೊಹಮ್ಮದ್ ಆತಿಕ್, SIR 2002 ಮತದಾರರ ಪಟ್ಟಿಯ ಡಿಜಿಟಲ್ ಕಣದ ವೇಳೆ ಹೆಸರು, ಸಂಬಂಧಗಳ ಹೆಸರು ಸೇರಿದಂತೆ ಹಲವು ಮಾಹಿತಿಗಳು ತಪ್ಪಾಗಿ ದಾಖಲಾಗಿವೆ ಎಂದು ಆರೋಪಿಸಿದರು. ಭಾಗ ಸಂಖ್ಯೆ 150 ಮತ್ತು 142 ಸೇರಿದಂತೆ ಹಲವು ಮತಗಟ್ಟೆಗಳಲ್ಲಿ ಮತದಾರರ ಹೆಸರುಗಳು ಹಾಗೂ ಸಂಬಂಧಗಳ ವಿವರಗಳು ಸಂಪೂರ್ಣವಾಗಿ ಬದಲಾಗಿದ್ದು ಇದರಿಂದ ಮತದಾರರು ತಮ್ಮ ಹಕ್ಕು ಕಳೆದುಕೊಳ್ಳುವ ಆತಂಕ ಎದುರಿಸುತ್ತಿದ್ದಾರೆ ಎಂದು ಹೇಳಿದರು. ಉದ್ದೇಶ ಏನಂದರೆ, ಈಗಾಗಲೇ ನಮ್ಮ ಕರ್ನಾಟಕ ಮತ್ತು ನಮ್ಮ ರಾಯಚೂರಿನಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ನಡೀತಾ ಇದೆ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಿಂದ ಭಾಳ ವೋಟರ್ಸ್ ಮತ್ತು BLOs ಎಲ್ಲರಿಗೂ ಆಲ್ರೆಡಿ ತೊಂದರೆ ಇದೆ. ಎನ್ಸೈಟಿ ಮೋಡ್ನಲ್ಲಿದ್ದಾರೆ, ಭಯ ಮೋಡ್ನಲ್ಲಿದ್ದಾರೆ. ಇದಕ್ಕೆ ಬಹಳ ಕಾರಣ ಇದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಕಾರಣ ಈಗ ಸದ್ಯ ನಾವು ಏನು ಅಬ್ಸರ್ವ್ ಮಾಡಿದ್ದೀವಿ ಅದು SIR ಸಾಫ್ಟ್ವೇರ್ನಲ್ಲಿ ಟೈಪೋಗ್ರಾಫಿಕಲ್ ಎರರ್ ಮತ್ತು ಟೆಕ್ನಿಕಲ್ ಎರರ್ನಿಂದ ಭಾಳಷ್ಟು ಮತದಾರರಿಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿನಲ್ಲಿ ಅವರಿಗೆ ನೋಟಿಸ್ ಜನರೇಟ್ ಆಗ್ತಾ ಇದೆ. ಸೊ ನಮಗೆ ಭಾಳಷ್ಟು ಮತದಾರರು ಹಿಡಿದ್ರು. ನಮ್ಮದು 2002 ವೋಟರ್ ಲಿಸ್ಟ್ ಏನು ECI ಅವರು ಅಪ್ಲೋಡ್ ಮಾಡಿದ್ದಾರೆ ಅದರಲ್ಲಿ ನಮ್ಮದು ಸ್ಪಷ್ಟವಾಗಿ ಹೆಸರು ಇದೆ. ನಾವು ಇನಾಮಿನೇಷನ್ ಫಾರ್ಮ್ ಫಿಲ್ ಮಾಡಿ BLOs ಅವರಿಗೆ ಅಪ್ಲೋಡ್ ಮಾಡೋಕ್ಕೆ ಸಬ್ಮಿಟ್ ಮಾಡಿದ ಮೇಲೇನು ನಮ್ಮ ಡೀಟೇಲ್ಸ್ನಲ್ಲಿ ರೆಡ್ ರಿಮಾರ್ಕ್ಸ್, ಲಾಜಿಕಲ್ ಡಿಸ್ಕ್ರಿಪೆನ್ಸಿನಲ್ಲಿ ನಮಗೆ ನೇಮ್ ಮಿಸ್ ಮ್ಯಾಚ್ ಮತ್ತು ನೋ ರೆಕಾರ್ಡ್ ಫೌಂಡ್ ಅಂತ ನಮಗೆ ಬರ್ತಾ ಇದೆ ಅಂತ ಅವರು ನಮಗೆ ರಿಪೋರ್ಟ್ ಮಾಡಿದ್ರು. ಸೊ ನಾವು ಹಾಗಾಗಿ ಆ ವಿಷಯನ ತೊಗೊಂಡ್ಬಿಟ್ಟು ನಾವು ಅದರ ಇನ್ವೆಸ್ಟಿಗೇಟ್ ಮಾಡಿದ ಮೇಲೆ ನಮಗೆ ಟೈಪೋಗ್ರಾಫಿಕಲ್ ಎರರ್ ಮತ್ತು ಟೆಕ್ನಿಕಲ್ ಎರರ್ SIR ಸಾಫ್ಟ್ವೇರ್ನಲ್ಲಿ ಸಿಕ್ಕಾಗಿದೆ. ಸೊ ಅದೇ ಇಶ್ಯೂಸ್ನ ಈಗ ನಾವು ಮಾಧ್ಯಮ ಮುಖಾಂತರ ನಮ್ಮ ಅಥಾರಿಟಿ, ನಮ್ಮ ತಹಸೀಲ್ದಾರ್ ಆಫೀಸ್ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ERO ಸಾಹೇಬರು ಮತ್ತು ನಮ್ಮ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗೆ ಈ ಮಾಧ್ಯಮ ಮುಖಾಂತರ ಆ ದೋಷಗಳನ್ನು ನಾವು ಹೇಳೋದು ಬಯಸ್ತಾ ಇದ್ದೀವಿ. ಸೊ ಮೊದಲೇ ದೋಷ ಏನಂದರೆ, ಈಗ ಆಲ್ರೆಡಿ ನಾವು ನಿಮಗೆ ಕೊಟ್ಟಿದ್ದೀವಿ, ಅದರಲ್ಲಿ ಎವಿಡೆನ್ಸು ಇದೆ, ನೇಮ್ ಮಿಸ್ ಮ್ಯಾಚ್. ಈಗ ಇದರಲ್ಲಿ ಒಂದು ಮತದಾರರು ಇದ್ದಾರೆ. ನಮ್ಮ ರಾಯಚೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಭಾಗದ ಸಂಖ್ಯೆ 150, ನೀವು ಓಪನ್ ಮಾಡ್ಬೋದು. ಇದರಲ್ಲಿ ಭಾಗದ ಸಂಖ್ಯೆ 150, ಅದರಲ್ಲಿ ಕ್ರಮ ಸಂಖ್ಯೆ 941ನಲ್ಲಿ ಇದು ECI ಡೌನ್ಲೋಡೆಡ್ 2002 ವೋಟರ್ ಲಿಸ್ಟ್ ಡೀಟೇಲ್. ಇದರಲ್ಲಿ 941 ಕ್ರಮ ಸಂಖ್ಯೆನಲ್ಲಿ ಮತದಾರ ಹೆಸರು ಮುರ್ತುಜಾ ಸಾಬ್ ಅಂತ ಇದೆ ಮತ್ತು ಅವರ ಸಂಬಂಧಿಯ ಹೆಸರು ಗನಿ ಸಾಬ್ ಅಂತ ಇದೆ. ಇವರು ಇನಾಮಿನೇಷನ್ ಫಾರ್ಮ್ ಫಿಲ್ ಮಾಡಿ BLOs ಕೊಟ್ಟಿದ್ದಾರೆ. ಇಲ್ಲಿ BLO ಫೋಟೋಗ್ರಾಫ್ ಇದೆ, BLO ಮೊಬೈಲ್ ಫೋಟೋಗ್ರಾಫ್ ಇದೆ. ಸೊ BLO ಅವರು ಸೇಮ್ ಪಾರ್ಟ್ ನಂಬರ್ 150, ಸೇಮ್ ಸೀರಿಯಲ್ ನಂಬರ್ 941 ಅವರು ಅದರಲ್ಲಿ ಎಂಟರ್ ಮಾಡಿದ ಮೇಲೆ BLO ಆ್ಯಪ್ನಲ್ಲಿ SIR ಸಾಫ್ಟ್ವೇರ್ನಲ್ಲಿ ಏನು ತೋರಿಸ್ತಾ ಇದೆ, ಮತದಾರ ಹೆಸರು ಮಾರುತಿ ಅಂತ ತೋರಿಸ್ತಾ ಇದೆ ಮತ್ತೆ ಅವರ ಸಂಬಂಧಿಯ ಹೆಸರು ಗಣಪತಿ. ಅಂದ್ರೆ ಇದು ಟೋಟಲ್ ಹೆಸರೇನೆ ಮಿಸ್ ಮ್ಯಾಚ್ ಆಗಿದೆ. ಇದು ಸಾಫ್ಟ್ವೇರ್ನಲ್ಲಿ ಆಗಿರೋದು ಟೈಪೋಗ್ರಾಫಿಕಲ್ ಎರರ್. ಇದು ಈ ಮಿಸ್ಟೇಕ್ ಆಗಿರೋದು ನಮ್ಮ ತಹಸೀಲ್ದಾರ್ ಮತ್ತೆ ನಮ್ಮ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಆಗಿರೋದು ಮಿಸ್ಟೇಕ್. ಈ ಮಿಸ್ಟೇಕ್ ನ ಸೆಕೆಂಡ್ ರಿವ್ಯೂ, ಥರ್ಡ್ ರಿವ್ಯೂ, ಫೋರ್ತ್ ರಿವ್ಯೂ ಮಾಡಿದರೋ ಇಲ್ಲೋ ಅದು ಗೊತ್ತಿಲ್ಲ. ಮಾಡುವುದು ನೋಡಿದರೆ ನಾವು ಸ್ವಯಂ BLOಗಳಿಗೆ BLO ಯಾರು, BLO ಮಾಡುವಂಥ ಕೆಲಸ ಏನು, ಅವರಿಗೆ ಅರಿವಿಲ್ದಂಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಫಾರಂ ಎಲ್ಲಿ ತುಂಬಬೇಕು, ಏನು ಹೆಸರು ಎಲ್ಲಿ ಬರಬೇಕು ಎಂಬುದು ಅವರಿಗೆ ಗೊತ್ತಿಲ್ಲ. ಭಾಳಷ್ಟು ಒಂದು ಕೊರತೆ ಭಾಳಷ್ಟಿದ್ದಾರೆ. ಅದರ ಸಂಬಂಧ ನಾವು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಕೊಟ್ಟಿದ್ದೀವಿ, ತಹಶೀಲ್ದಾರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಅದರ ಬಗ್ಗೆ ಇನ್ನೂ ಅವರು ಎಲ್ಲ ಆಗ್ತಾ ಇದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ. SIR ಕೊರತೆಗಳು ಏನೆಂಬುದಕ್ಕೆ ನಮ್ಮ ಪಕ್ಷದ ನಗರಾಧ್ಯಕ್ಷರು
ನೆರವೇರಿಸಿಕೊಡ್ತಾರೆ. ಅದಕ್ಕೇನು ತಾಂತ್ರಿಕ ಲೋಪದೋಷ ಬರುತ್ತೆ ಅತಿ ಕೊಡಿದೆ.